ಇನ್ನು ಮುಂದೆ ನೀವು ಯಾರಾದರೂ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಹುಷಾರ್, ನಿಮ್ಮ ಮುಂದೆ ಯಮರಾಜ ಬಂದು ನಿಲ್ತಾನೆ, ಅದು ನಿಮಗೆ ಗೊತ್ತಿರಲಿ, ಇಲ್ಲಾಂದರೆ ಎನ್ಕೌಂಟರ್ ಆಗುತ್ತೆ ಅಂತ ಹೇಳಿ UP CM ಯೋಗಿ ಆದಿತ್ಯನಾಥ್ ಅಲ್ಲಿರುವಂತಹ ಪುಂಡರಿಗೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಯಾರೂ ಕೂಡ ಹೆಣ್ಣು ಮಕ್ಕಳ ತಂಟೆಗೆ ಬರಬಾರ್ದು, ಕಿರುಕುಳವನ್ನು ಕೊಡಬಾರ್ದು, ಅವರ ಹತ್ರ ಅಸಭ್ಯವಾಗಿ ಮಾತನಾಡಬಾರ್ದು, ವರ್ತನೆಯನ್ನು ಮಾಡಬಾರ್ದು. ಮಾಡಿದರೆ ಯಮರಾಜ ನಿಮಗಾಗಿ ಕಾಯ್ತಾ ಇರ್ತಾನೆ. ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಪುಂಡರು ಬಾಳ ಬಿಚ್ಚಂಗಿಲ್ಲ, ಆ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು CM ಯೋಗಿ ಆದಿತ್ಯನಾಥ್ ಎನ್ಕೌಂಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಒಂದು ತಂಟೆಗೆ ಬಂದರೆ ನಮ್ಮ ಸರ್ಕಾರ ಸಹಿಸೋದಿಲ್ಲ, ಸುಮ್ಮನೆ ಕೂಡ ಇರೋದಿಲ್ಲ. ಮಗಳ ಸುರಕ್ಷತೆಯೊಂದಿಗೆ ಆಟವಾಡಿದ್ರೆ ಯಮರಾಜ ಬರ್ತಾನೆ. ಅಂದರೆ ಅಲ್ಲಿರುವಂತಹ ಎಲ್ಲ ಹೆಣ್ಮಕ್ಳ ಮಗಳ ಥರ ಭಾವಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್. ಈ ರೀತಿಯಾದಂತಹ ಖಡಕ್ ಮಾತು ಹೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯ ಕುರಿತು ಯೋಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಪರಾಧ ಅಥವಾ ಅಪರಾಧಿಗಳಿಗೆ ಜಾಗವೇ ಇಲ್ಲ, ಆ ರೀತಿಯಾಗಿ ನಾವು ನಡೆದುಕೊಳ್ತೀವಿ. ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ಹಾಳು ಮಾಡುವವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಎನ್ಕೌಂಟರ್ ಮತ್ತು ಬುಲ್ಡೋಸರ್ಗಳ ಒಂದು ಕ್ರಮಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಪಾಪಿಗಳಿದ್ದಾರೆ, ಅವರ ಹೊರೆಯಿಂದ ಭೂಮಿ ತಾಯಿಯನ್ನು ಅವರೇನು ಇಳಿಸಬೇಕು, ಮುಕ್ತಗೊಳಿಸಬೇಕು, ಆ ರೀತಿಯಾಗಿ ನಾವು ನಡೆದುಕೊಳ್ತೀವಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಲ್ಲಿರುವಂತಹ ಯಾರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಮತ್ತು ಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಡೈರೆಕ್ಟ್ ನಿಮ್ಮನ್ನು ಎನ್ಕೌಂಟರೇ ಮಾಡ್ತೀವಿ, ಯಮರಾಜ ಬಂದು ನಿಮ್ಮ ಮುಂದೆ ನಿಂತಿರ್ತಾನೆ, ಹುಷಾರಾಗಿರಿ ಅನ್ನುವಂತಹ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾರು ಕೂಡ ಹೆಣ್ಮಕ್ಳ ತಂಟೆಗೆ ನೀವು ಬರಬಾರ್ದು. ಯಾಕಂದರೆ UPಯಲ್ಲಿ ಈ ಹಿಂದೆ ಏನಿತ್ತು ಆ ರೀತಿಯಾದಂತಹ ಕ್ರೈಮ್ಗಳು ಈಗ ನಡೀತಾ ಇಲ್ಲ. ನಾವು ಆ ರೀತಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ, ಆ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೀವಿ ಅಂತ ಯೋಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಆ ರೀತಿಯಾಗಿ ನಡೆದುಕೊಂಡಿದ್ದಾರೆ ಕೂಡ. ಇದೇ ವಿಚಾರವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾರಾದರೂ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಆಗೋ ರೀತಿಯಲ್ಲಿ ನಡೆದುಕೊಂಡಿದ್ದೀರಾ ಅಂದರೆ ನಿಮಗೆ ಏನು ಮಾಡ್ತೀವಿ ಅಂದರೆ ಎನ್ಕೌಂಟ್ರ್ ಮಾಡ್ತೀವಿ, ಅಷ್ಟೇ ಸಿಂಪಲ್. ಇನ್ನೇನು ಮಾಡಲ್ಲ. ಯಮ ಬಂದು ಕೂತಿದ್ದಾನೆ ನಿಮ್ಮ ಮನೆ ಬಾಗಿಲಿಗೆ ಅಂತ ನೀವೇ ತಿಳ್ಕೊಂಬಿಡಿ, ಯೋಚನೆ ಮಾಡಿಬಿಡಿ. ಯಾರೂ ಕೂಡ ಕ್ರೈಮ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಸರ್ಕಾರ ಕಾನೂನಿನ ಸುವ್ಯವಸ್ಥೆ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಬಿಕ್ಕಟ್ಟು ಆಗುತ್ತೆ ಅಂತ ಹೇಳಿ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಯಾಕಂದರೆ ಹೆಣ್ಮಕ್ಳ ತಂಟೆಗೆ ನೀವು ಯಾರು ಕೂಡ ಬರಬಾರ್ದು. ಅದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿಬಿಟ್ಟು ಹೇಳಿಬಿಟ್ಟಿದ್ದಾರೆ ಇದೆಲ್ಲ ವಿಚಾರದ ಬಗ್ಗೆ. ಉತ್ತರ ಪ್ರದೇಶದಲ್ಲಿ ಈಗ ಯಾವುದೇ ರೀತಿಯಾದಂಥ ಒಂದು ಅಪರಾಧಿಗಳಿಗೆ ಜಾಗನೇ ಕೊಡಲ್ಲ ನಾವು. ಹೆಣ್ಮಕ್ಳ ಸುರಕ್ಷತೆಯೇ ನಮಗೆ ಮುಖ್ಯ ಆಗಿದೆ. ನಾವು ಈ ರೀತಿಯಾಗಿ ಸುರಕ್ಷತೆಯನ್ನು ಹಾಳು ಮಾಡೋದನ್ನ ನಿರ್ಮೂಲನೆ ಮಾಡ್ತೀವಿ. ಅದೇ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ನಾವು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ. ಭೂಮಿ ತಾಯಿಗೆ ಈ ರೀತಿಯಾಗಿ ಹೊರೆ ಆಗಿದಾರಲ್ಲ ಅವ್ರನ್ನೆಲ್ಲ ಕೂಡ ನಾವು ಫಿನಿಶ್ ಮಾಡಿಬಿಡ್ತೀವಿ ಅನ್ನೋವಂಥ ರೀತಿಯಲ್ಲೇ ಮಾತನಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ಯಾರೂ ಕೂಡ ಏನು ಮಾತಾಡೋಂಗಿಲ್ಲ. ಇದೇ ವಿಚಾರವಾಗಿ ಉತ್ತರ ಪ್ರದೇಶದ ಪೊಲೀಸರಿಗೆ ಕೂಡ ಎನ್ಕೌಂಟರ್ಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಯಾರಾದರೂ ಈ ರೀತಿಯಾಗಿ ನಡೆದುಕೊಂಡ್ರೆ ನೀವು ಅವ್ರನ್ನ ಎನ್ಕೌಂಟರ್ ಮಾಡಿ ಅನ್ನೋಂಥ ರೀತಿಯಲ್ಲಿ ಹೇಳಿಬಿಡ್ತಾರೆ. ನಾವು ಶೂನ್ಯವಾದಂತಹ ಒಂದು ಸಹಿಷ್ಣುತೆಯ ಒಂದು ಭರವಸೆ ಕೊಟ್ಟಿದ್ದೇವೆ, ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮಕ್ಕಳ ಸುರಕ್ಷತೆಯನ್ನು ರಾಜಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ನಿಮ್ಮ ಮಕ್ಕಳನ್ನು ಕಾಪಾಡ್ತೀವಿ, ಹೆಣ್ಣು ಮಕ್ಕಳನ್ನು ಕಾಪಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಇದೆ. ಯಾರೂ ಕೂಡ ಭಯಪಡುವಂತಹ ಅಗತ್ಯ ಇಲ್ಲ ಈ ಒಂದು ವಿಚಾರವಾಗಿ. ಇನ್ನು ಮುಂದೆ ಎಲ್ಲರೂ ಕೂಡ ತುಂಬ ನಿರ್ಭಯದಿಂದ ಓಡಾಡಬಹುದು ನೀವು ಹೆಣ್ಣು ಮಕ್ಕಳು ನಮ್ಮ ಒಂದು ರಾಜ್ಯದಲ್ಲಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಕರೆ ಕೊಟ್ಟಿರುವಂಥದ್ದು. ಅನೇಕ ವಿಚಾರಗಳನ್ನು ಮಾತನಾಡಿದರೆ ಅದರಲ್ಲಿ ಇದು ಮುಖ್ಯವಾದಂಥದ್ದು ಏನಂತಂದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ತೆಗೆದುಕೊಳ್ಳುತ್ತಾ ಇದ್ದೀವಿ. ಅವರ ತಂಟೆಗೆ ಯಾರಾದರೂ ಹೋದರೆ, ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡುತ್ತೀವಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಈಗ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಮಹಿಳೆಯರು ಈಗ ಸುರಕ್ಷಿತರಾಗಿದ್ದಾರೆ, ಆ ಭಾವನೆಯನ್ನು ಹೊಂದಬಹುದು, ಇಟ್ಟುಕೊಳ್ಳಬಹುದು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳ ಒಂದು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಯಾರಿಗೂ ಕೂಡ ನೀವು ಇನ್ನು ಮುಂದೆ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ನಿಮ್ಮ ಮುಂದೆ ಬಾಲ ಬೆಚ್ಚಂಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಈಗ ಎನ್ಕೌಂಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ಇದ್ದಂತಹ ಕ್ರೈಮ್ಗಳ ಸಂಖ್ಯೆ ಮತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ, CM ಆದಮೇಲೆ ಆಗ್ತಿರುವಂತಹ ಕ್ರೈಮ್ಗಳ ಸಂಖ್ಯೆ ತುಂಬ ಅಂದರೆ ತುಂಬ ಕಡಿಮೆಯಾಗಿದೆ. ಆ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಲ್ಲಿನ ಜನರು. ಅವರಿಗೆ ಅದಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಹೊಸದಾಗಿ ಒಂದು ಎನ್ಕೌಂಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ, ದೊಡ್ಡ ಮಟ್ಟದ ಎಚ್ಚರಿಕೆ. ಯಾರು ಕೂಡ ಇನ್ನು ಮುಂದೆ ಮಾತನಾಡೋಂಗಿಲ್ಲ, ಕೆಮ್ಮಂಗಿಲ್ಲ, ಕ್ರೈಮ್ಗಳನ್ನು ಮಾಡೋ ಹಾಗಿಲ್ಲ, ಆ ರೀತಿಯಾದಂಥ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.